ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ತುಳಸಿ ಗಿಡದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ತುಳಸಿ ಪವಿತ್ರವಾದದ್ದು ಎಂದು ಭಾರತೀಯರು ಇದನ್ನು ಪೂಜಿಸ್ತಾರೆ. ತುಳಸಿಯಲ್ಲಿ ಶ್ರೀ ತುಳಸಿ ಹಾಗೂ ಕೃಷ್ಣ ತುಳಸಿ ಎಂಬ ಎರಡು ಪ್ರಭೇದದಲ್ಲಿದೆ. ಹಾಗಾದರೆ ನಾವು ಇದರ ಔಷಧಿ ಗುಣಗಳನ್ನು ತಿಳ್ಕೊಳ್ಳೋಣ. ತುಳಸಿ ಎಲೆಗಳನ್ನು ಅಗಿದು ತಿನ್ನೋದ್ರಿಂದ ಬಾಯಿಯ ದುರ್ಗಂಧ ನಿವಾರಣೆ ಆಗುತ್ತೆ. ಹೊಟ್ಟೆ ನೋವಿರುವಾಗ 1 ಚಮಚ ತುಳಸಿ ಎಲೆಯ ರಸಕ್ಕೆ ಅಷ್ಟೇ ಪ್ರಮಾಣದ ನಿಂಬೆ ರಸ ಬೆರೆಸಿ ಕುಡಿಬೇಕು. ಈ ರೀತಿ ಮಾಡ್ತಾ ಬಂದರೆ ಹೊಟ್ಟೆ ನೋವು ಸಹ ನಿವಾರಣೆ ಆಗುತ್ತೆ. ತುಳಸಿಯ ಎಲೆಗಳನ್ನು ಮೆಣಸಿನ ಕಾಳಿನೊಂದಿಗೆ ಜಜ್ಜಿ ಹಲ್ಲಿನ ಮೇಲಿಟ್ಟುಕೊಂಡರೆ ಹಲ್ಲು ನೋವು ಸಹ ನಿವಾರಣೆ ಆಗುತ್ತೆ. ಅರಿಶಿನ ಕಾಮಾಲೆ ಇದ್ದವರು ತುಳಸಿ ಎಲೆಯ ರಸವನ್ನು 3ರಿಂದ 4 ಚಮಚದಷ್ಟು 15 ದಿನಗಳ ಕಾಲ ಸೇವಿಸ್ತಾ ಬಂದರೆ ಅರಿಶಿನ ಕಾಮಾಲೆಯು ಸಹ ನಿವಾರಣೆ ಆಗುತ್ತೆ. ವಿಷ ಕೀಟಗಳು ಕಡಿದಾಗ ಮೊದಲ ಚಿಕಿತ್ಸೆಯಾಗಿ ತುಳಸಿ ಎಲೆಯ ರಸವನ್ನು ಕಡಿದ ಜಾಗಕ್ಕೆ ಮೇಲೆ ಲೇಪಿಸಬೇಕು. ತುಳಸಿ ಎಲೆಗಳನ್ನು ಲವಂಗದೊಡನೆ ಅಗಿದು ರಸ ಕುಡಿಯೋದ್ರಿಂದ ಕೆಮ್ಮು ಸಹ ನಿವಾರಣೆ ಆಗುತ್ತೆ. ಶೀತದಿಂದ ಕಿವಿ ನೋವಾದಾಗ ತುಳಸಿ ಎಲೆಯ ರಸವನ್ನು ಬೆಚ್ಚಗೆ ಮಾಡಿ 1-2 ಹನಿ ಕಿವಿಗೆ ಹಾಕೋದ್ರಿಂದ ಕಿವಿ ನೋವು ಸಹ ನಿವಾರಣೆ ಆಗುತ್ತೆ. ಚರ್ಮದ ಕಲೆಗಳಿಗೆ ತುಳಸಿ ಎಲೆಯ ರಸ ಹಚ್ಚೋದ್ರಿಂದ ಕ್ರಮೇಣ ಇದು ನಿವಾರಣೆ ಆಗುತ್ತೆ. ಜ್ವರವಿದ್ದಾಗ 3ರಿಂದ 4 ಚಮಚ ತುಳಸಿ ಎಲೆಯ ರಸಕ್ಕೆ 4ರಿಂದ 5 ಮೆಣಸಿನಕಾಳು ಪುಡಿ ಮಾಡಿ ದಿನಕ್ಕೆ 3 ಬಾರಿ ಸೇವಿಸ್ತಾ ಬಂದರೆ ಜ್ವರ ಸಹ ನಿವಾರಣೆ ಆಗುತ್ತೆ. ತುಳಸಿ ಎಲೆಗಳಲ್ಲಿ ಸೂಕ್ಷ್ಮ ಜೀವಾಣುನಾಶಕ ಗುಣವಿರೋದ್ರಿಂದ ಟೈಫಾಯ್ಡ್ನಂತಹ ಭೀಕರ ರೋಗವು ಸಹ ನಿವಾರಣೆ ಆಗುತ್ತೆ. ತುಳಸಿ ಬೀಜಗಳನ್ನು ನೀರಿನಲ್ಲಿ ನೆಲೆಸಿ ಕಲ್ಲು ಸಕ್ಕರೆಯೊಂದಿಗೆ ಸೇವಿಸೋದ್ರಿಂದ ಮೂತ್ರ ಕಟ್ಟುವಿಕೆ ಸಹ ನಿವಾರಣೆ ಆಗುತ್ತೆ. ನಾರು ಹುಣ್ಣಿಗೂ ಸಹ ತುಳಸಿ ಎಲೆಗಳ ರಸ ಶ್ರೇಷ್ಠ ಔಷಧಿಯಾಗಿದೆ. ಹಲ್ಲು ನೋವಿದ್ದಾಗ ಒಸಡಿನಲ್ಲಿ ತುಳಸಿ ಎಲೆ ಮೆಣಸು ಇಟ್ಟು ನೀರನ್ನು ನುಂಗೋದ್ರಿಂದ ನೋವು ಕಡಿಮೆ ಆಗುತ್ತೆ. ಹಲ್ಲಿನ ಸಂಧಿಗಳಲ್ಲಿ ಹುಳುಗಳು ಸಹ ಸಾಯುತ್ತವೆ. ತುಳಸಿ ಎಲೆಯಲ್ಲಿನ ದಾಯಿಮಾಮ್ ಎಂಬ ಔಷಧ ಗುಣ ಇರೋದ್ರಿಂದ ತುಳಸಿ ಬೀಜಗಳನ್ನು ಬಿಸಿ ನೀರಿನಲ್ಲಿ ಅರೆದು ಗಾಯಗಳಿಗೆ ಹಚ್ಚೋದ್ರಿಂದ ಗಾಯ ಸಹ ಬೇಗನೆ ವಾಸಿಯಾಗುತ್ತೆ. ತುಳಸಿ ಎಲೆಯ ಕಷಾಯ ಸೇವನೆಯಿಂದ ನೆಗಡಿ, ಕೆಮ್ಮು, ಶ್ವಾಸಕೋಶ ರೋಗಗಳ ಇದೊಂದು ಮದ್ದು ಸಹ ಅಂತಲೇ ಹೇಳ್ಬೋದು. ಅದು ರೋಗಗಳಿಗೆ ಒಂದು ಅತ್ಯುತ್ತಮ ಮದ್ದಾಗಿದೆ. ತುಳಸಿ ಎಲೆಯ ರಸಕ್ಕೆ ಶುಂಠಿ ರಸ ಬೆರೆಸಿ ಕುಡಿಯೋದ್ರಿಂದ ಹೊಟ್ಟೆ ನೋವು ಸಹ ನಿವಾರಣೆ ಆಗುತ್ತೆ. ಎಲೆಗಳ ರಸವನ್ನು ಎಳ್ಳೆಣ್ಣೆಯಲ್ಲಿ ಕಾಯಿಸಿ ತಲೆಗೆ ಹಚ್ಚಿಕೊಳ್ಳೋದ್ರಿಂದ ಏನು ನಿವಾರಣೆ ಆಗುತ್ತೆ, ಜೊತೆಗೆ ತಲೆ ಹೊಟ್ಟು ಸಹ ನಿವಾರಣೆ ಆಗುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ತುಳಸಿಯನ್ನು ನಾವು ಯಾವ್ಯಾವ ರೀತಿ ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ. ಸೊ ತಡ ಮಾಡಬೇಡಿ, ನಿಮ್ಮ ಮನೆಯಲ್ಲೇ ಇರುವಂತಹ ತುಳಸಿಯ ಗಿಡವನ್ನು ನೀವು ಯಾವ್ಯಾವ ರೀತಿ ನೀವು ಅದನ್ನು ಉಪಯೋಗಿಸ್ಕೊಂಡಿರೋದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗೆ ನನ್ನ ಗೃಹಿಣಿ ಕಲಿಕೆ ಚಾನಲ್ನ ನೋಡ್ತಾ ಇರಿ. ನಿಮ್ಮ ಮನೆಯಲ್ಲಿ ನೀವು ತುಳಸಿಯನ್ನು ಯಾವ್ಯಾವ ಕಾಯಿಲೆಗಳಿಗೆ ಉಪಯೋಗಿಸ್ಕೊತೀರಾ ಅಂತ ನನಗೆ ಕೊನೆಯಲ್ಲಿ ಕಮೆಂಟ್ನಲ್ಲಿ ತಪ್ಪದೆ ಒಂದು ಮೆಸೇಜನ್ನು ಮಾಡಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟನ್ನು ಮಾಡ್ತಾ ಇರಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.